ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇವಲ ಸಾಹಿತಿಗಳಿಗೆ ಮಾತ್ರ ಸೀಮಿತವಾಗದೆ ಇಲ್ಲಿ ಬರುವಂತಹ ಕನ್ನಡಿಗರಿಗಾಗಿರ್ಬೋದು, ವ್ಯಾಪಾರಸ್ಥರಿಗೂ ಕೂಡ ಇದು ಒಂದು ಏನು ಆಗರ ಆಗುತ್ತೆ, ಆಶಯ ಆಗರ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಏನು 3 ದಿನಗಳ ಕಾಲ ನಡೀತಾ ಇರುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮದೇ ಆದಂತಹ ಏನು ಆಹಾರ ಮಳಿಗೆಗಳನ್ನ ಹಾಕೊಂಡಾಗಿರ್ಬೋದು ಅಥವಾ ಪುಸ್ತಕ ಮಳಿಗೆಗಳನ್ನ ಹಾಕಿಕೊಂಡು ತಮ್ಮ ದಿನನಿತ್ಯದ ಕೆಲಸವನ್ನ ಆರಂಭ ಮಾಡಿರ್ತಾರೆ. ಸೊ ಅವರು ಅಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತವರಿಗೆ ಕೂಡ ಯಾವ ರೀತಿಯಾಗಿ ಇವತ್ತು ಅವ್ರಿಗೆ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ, ಈ ಸಾಹಿತ್ಯ ಸಮ್ಮೇಳನ ಅವರಿಗೆ ಏನಾದರೂ ಉದ್ಯೋಗದಲ್ಲಿ ಒಂದಷ್ಟು ಉನ್ನತಕ್ಕೆ ತಗೊಂಡು ಹೋಗುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರಕ್ಕೆ ಜನರು ಮುಂದಾಗಿರುವಂತದ್ದು. 3 ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದ್ರಿಂದಾಗಿ ತಿನ್ನುವಂತ ಫುಡ್ ಐಟಮ್ಸ್ಗಳಾಗಿರಬಹುದು ಅಥವಾ ಮಕ್ಕಳ ಆಟಿಕೆಯ ವಸ್ತುಗಳಾಗಿರಬಹುದು ಅಥವಾ ಹೆಣ್ಣು ಮಕ್ಕಳು ಇಷ್ಟಪಡುವಂತಹ ವಸ್ತುಗಳಾಗಿರ್ಬೋದು, ಸ್ಟೇಷನರಿ ಸಾಮಾನ್ಸ್ಗಳು ಆಗಿರ್ಬೋದು, ಈ ರೀತಿಯಾದಂತಹ ಬೀದಿ ಬದಿಗಳಲ್ಲಿ ಮಳಿಗೆಗಳನ್ನ ಹಾಕೋದ್ರ ಮೂಲಕ ತಮ್ಮ ವ್ಯಾಪಾರವನ್ನ ಜನರು ಮಾಡುವುದಕ್ಕೆ ಮುಂದಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಏನು ಬಿಸಿಲು ಹೆಚ್ಚಾಗಿರೋ ಕಾರಣದಿಂದಾಗಿ ಸಾಕಷ್ಟು ಜ್ಯೂಸ್ ಸೆಂಟರ್ಗಳನ್ನ, ಜ್ಯೂಸ್ ಅಂಗಡಿಗಳನ್ನ ಕೂಡ ನಾವು ಇಲ್ಲಿ ಕಾಣಬಹುದು. ಅದೆಲ್ಲ ಮತ್ತೆ ಜೊತೆ ಮಕ್ಕಳ ಆಟಿಕೆಗಳು, ಹೆಣ್ಮಕ್ಳು ಇಷ್ಟಪಡುವಂತಹ ಒಡವೆಗಳು, ಓಲೆಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಈ ಎಲ್ಲದಕ್ಕೂ ಕೂಡ ಈ ಸಾಹಿತ್ಯ ಸಮ್ಮೇಳನ ಇಲ್ಲಿರುವಂತಹ ಜನರಿಗೆ ಒಂದು ರೀತಿಯಲ್ಲಿ ಏನು ಸಹಾಯಕ ಆಗುತ್ತೆ ಅನ್ನುವಂಥದ್ದು ನಾನು ಇಲ್ಲಿರುವಂತಹ ಶಾಪ್ನ ಮಾಲೀಕರನ್ನೇ ಕೇಳ್ತೀನಿ. ಈಗಾಗಲೇ 3 ದಿನಗಳಿಂದ ಅವರು ಇಲ್ಲಿ ಅಂಗಡಿಯನ್ನ ಹಾಕಿದ್ದಾರೆ. ಯಾವ ರೀತಿಯಾಗಿ ಲಾಭಾಂಶ ಆಗಿದೆ ಅಂತ ಹೇಳಿ ಸರ್, ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು 3 ದಿನಗಳಿಂದ ನಿಮ್ಮ ಅಂಗಡಿ ಮಳಿಗೆಯನ್ನ ಹಾಕೊಂಡಿದ್ದೀರಾ, ಗುಲ್ಕನ್ ಸೆಂಟರ್ನ ಹಾಕೊಂಡಿದ್ದೀರಾ. ಆದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಲಾಭ ಆಗಿದ್ಯಾ? ನಿಮ್ಮ ವ್ಯಾಪಾರ ಹೇಗಾಗಿದೆ ಸರ್? ನಮಸ್ಕಾರ, ನಾವು ಮಂಡ್ಯದವರೇ, KM ರೆಡ್ಡಿ ಅವರು. ಮಂಡ್ಯದವ್ರಿಗೆ ಎಲ್ಲ ತುಂಬ ಧನ್ಯವಾದಗಳು. ಹಾಗೆ ನಾವು ಗುಲ್ಕನ್ ಅಂಗಡಿ ಹಾಕಿದ್ದೀವಿ, ಜನ ತುಂಬ ಜಯಿಸಿ ಬಂದಿದ್ದಾರೆ. ಆದರೆ ಲಾಭ ಬರೋದಕ್ಕಿಂತ ಒಂದು ನಮ್ಮ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾದ್ರಿಂದ ಎಲ್ಲರಿಗೂ ಧನ್ಯವಾದಗಳು. ಆದರೆ ಲಾಭ ಅನ್ನೋದಕ್ಕಿಂತ ನಮ್ಮೂರಲ್ಲಿ ಒಂದು ಜಾತ್ರೆ, ಒಂದು ಹಬ್ಬ ಅನ್ನೋದು ಒಂದು ನಮಗೆ ಒಂದು ತುಂಬ ಖುಷಿಯಾಗಿದೆ. ಆದ್ದರಿಂದ ವ್ಯಾಪಾರಿಗಳಿಗೆ ಮಳೆ ಬಂದು ಒಂದು ಸ್ವಲ್ಪ ತೊಂದರೆ ಆಗಿದೆ. ಆದ್ದರಿಂದ ಈ ಸ್ಟಾಲು ವಾಣಿಜ್ಯ ಮಳಿಗೆ ಐತಲ್ಲ, ಅದು ಸ್ಟಾಲ್ನ ಕ್ರಮಬದ್ಧವಾಗಿ ಒಂದು ನೀಟಾಗಿ ಮಾಡಿಲ್ಲ ಸರ್. ಏನಂದ್ರೆ ಈಗ ಈ ಸಾಹಿತ್ಯ ಸಮ್ಮೇಳನ ನಿಮಗೆ ನಿಮ್ಮ ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಹಾಯಕ ಆಗಿದೆಯಾ ಇಲ್ವಾ ಸರ್? ತೊಂದರೆ ಇಲ್ಲ, ಜೀವನ ಹೆಂಗೆ ಮಾಡ್ಬೋದು. ಆದರೆ ಒಂದು ಸ್ವಲ್ಪ ಸ್ಟಾಲನ್ನು ಈವೆಂಟಲ್ಲಿ ನೀಟಾಗಿ ಮಾಡಬೇಕಾಯ್ತು ಅಂತ ನಮ್ಮೂರಾದರೂ ಅದು ಒಂದು ನೀಟಾಗಿ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಅದು ವಾಣಿಜ್ಯ ಮಳಿಗೆ, ಇದು ಬುಕ್ ಸ್ಟಾಲ್ ಮಾಡಿದಾರಲ್ಲ ಆ ಥರ ಮಾಡಬೇಕು, A B ಅಂತ. ಇದೆಲ್ಲ ಒಂಥರ ಬಂದವರೆಲ್ಲ ಕಸ್ಟಮರು ಪೂರಾ ಏನಾಗಿದೆ, ಪೂರಾ ಲಾಂಗ್ ಆಗಿದೆ. ಬಂದವ್ರಿಗೆ ಒಂಥರ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ಈಗಾಗಲೇ ಏನಂತಂದ್ರೆ ಈಗಾಗಲೇ ಒಬ್ಬರಿಗೆ ಒಂದಷ್ಟು ಜನರಿಗೆ ಲಾಭ ಆದರೂ ಕೂಡ ಮತ್ತೊಂದಷ್ಟು ಜನರಿಗೆ ಒಂದು ಕಡೆಗಲ್ಲಿ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ಇವತ್ತು ನಿನ್ನೆ ಅಂದ್ರೆ ಮಂಡ್ಯದಲ್ಲಿ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ಮುಂದಾಗ್ತೀನಿ. ಸೊ ನೀವು ನೋಡ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಬಂದರೆ ಸಾಕು, ಇಂತಹ ಕನ್ನಡದ ಕುರಿತಾದಂತಹ ಹಬ್ಬಗಳು ಬಂದರೆ ಮಾತ್ರ ಸಾಕು, ನಮ್ಮ ಬಾವುಟ ಆಗಿರಬಹುದು, ಧ್ವಜಗಳಾಗಿರಬಹುದು ಮಾರಾಟ ಆಗುವಂತಹ ಸಾಧ್ಯತೆ ಹೆಚ್ಚು. ಆದರೆ ಏನು ಕನ್ನಡ ರಾಜ್ಯೋತ್ಸವದಲ್ಲೂ ಕೂಡ ಅವರಿಗೆ ಏನು ವ್ಯಾಪಾರ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡುವಂತಹ ಪ್ರಶ್ನೆ. ಸೊ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಇವರಿಗೆ ಅಂದರೆ ನಮ್ಮ ಬಾವುಟ, ಕರ್ನಾಟಕ ಬಾವುಟವನ್ನು ಮಾರಾಟ ಮಾಡುವವರಿಗೆ ಯಾವ ರೀತಿ ಸಹಾಯಕವಾಗಿದೆ ಅನ್ನುವಂಥದ್ದನ್ನು ನಾನು ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಬ್ಯಾಡ್ಜ್ಗಳಾಗಿರ್ಬೋದು, ಬಾವುಟಗಳಾಗಿರ್ಬೋದು, ಕೊರಳಲ್ಲಿ ಹಾಕುವಂತಹ ಶಲ್ಯಗಳಾಗಿರ್ಬೋದು, ಈ ರೀತಿಯಾದಂಥದ್ದನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಯಾವ ರೀತಿಯಾಗಿ ಸಹಾಯಕ ಆಗಿದೆ ಅನ್ನೋದನ್ನು ಕೇಳ್ತೀನಿ. ಅಮ್ಮ, ಈಗಾಗಲೇ ಏನು ನೀವು 3 ದಿನಗಳಿಂದ ಸ್ಟಾಲನ್ನು ಹಾಕೊಂಡಿದ್ದೀರಾ. ಸೊ ಈ ಬಾವುಟಗಳು ಕನ್ನಡ ರಾಜ್ಯೋತ್ಸವ ಬಿಟ್ಟರೆ ಕನ್ನಡ ಕುರಿತಾದಂಥ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಮಾತ್ರ ವ್ಯಾಪಾರ ಆಗುತ್ತೆ. ಸಮ್ಮೇಳನದ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರಕ್ಕೆ ಯಾವ ರೀತಿಯಾಗಿ ಲಾಭ ಆಗಿರುವಂಥದ್ದು? ಸಮ್ಮೇಳನಗಳಲ್ಲೇ ಜಾಸ್ತಿ ಮೇಡಮ್. ಅಂದರೆ 25 ವರ್ಷದಿಂದ ತುಂಬ ಎಲ್ಲ ಊರಿಗೆ ಹೋಗಿ ಬಂದ್ಬಿಟ್ಟಿವೆ ನಾವು. ಅಂದರೆ ಇಲ್ಲಿ ಅಷ್ಟು ಜನ ಎಲ್ಲಿ ನೋಡಿಲ್ಲ ಮೇಡಮ್. ತುಂಬ ಜನ ಬರ್ತೈತೆ. ನಮ್ಮಂಥವ್ರು ಎಷ್ಟೋ ಜನ ವ್ಯಾಪಾರ ಮಾಡಕ್ಕೆ ಬಂದೈತೆ. ಎಲ್ಲರಿಗೂ ಚೆನ್ನಾಗಿ ವ್ಯಾಪಾರ ಆಗ್ತೈತೆ ಮೇಡಮ್. ತುಂಬ ಜನ ಟೈಮೇ ಸಿಗ್ತಾ ಇಲ್ಲ.
ಬೇರೆ ಕಡೆ ಬೆಳಗ್ಗೆ ಒಂದು ಟೈಮ್ ಮಧ್ಯಾಹ್ನ ರೆಸ್ಟ್ ಇರುತ್ತೆ ಸಂಜೆ ಶುರು ಆಗುತ್ತೆ. ಇಲ್ಲಿ ನೈಟ್ ಆ್ಯಂಡ್ ಡೇ ಕಂಟಿನ್ಯೂ ಬರ್ತಾ ಇದೆ. ಅಮ್ಮ ಏನಂತಂದ್ರೆ ಈಗ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಮಾತ್ರ ಇಂತಹ ಏನು ಬ್ಯಾಡ್ಜ್ಗಳನ್ನು ತಗೊಳ್ಳೋದಕ್ಕೆ ಜನರು ಮುಂದಾಗ್ತಾರೆ. ಸೊ ಸಾಹಿತ್ಯ ಸಮ್ಮೇಳನ ಶುರುವಾಗಿ ಇವತ್ತಿಗೆ 3ನೇ ದಿನ, ಕೊನೆಯ ದಿನ. ಈ 3 ದಿನಗಳ ಕಾಲ ನಡೆದಿರುವಂತಹ ಸಮ್ಮೇಳನದಲ್ಲಿ ನೀವು ಸ್ಟಾಲ್ ಹಾಕಿದ್ದೀರಾ. ನಿಮಗೆ ಈ ಸಮ್ಮೇಳನದ ಮೂಲಕ ಏನಾದರೂ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಲಾಭಾಂಶ ಆಗಿದೆಯಾ? ಮುಂದಿನ ಜೀವನಕ್ಕೆ ಎಲ್ಲೋ ಒಂದು ಕಡೆ ಹಾದಿ ಆಗಿದೆಯಾ ಅನ್ನೋಂಥದ್ದು? ಈಗ ಲಾಭ ಆಗಿದೆ ಮೇಡಮ್. ಯಾಕಂದ್ರೆ ಎಲ್ಲೇ ಹೋದ್ರೇನು ಈ ವ್ಯಾಪಾರಗಂತೂ ಯಾರು ಏನು ಮಾತಾಡಲ್ಲ, ತೊಂದ್ರೆನೂ ಕೊಡಲ್ಲ. ಇನ್ನು ನಮ್ಮಂಥವ್ರಿಗೆ ಜಾಗ ಮಾಡಿಕೊಡ್ತಾರೆ, ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ನಮ್ಗೆ ಯಾವ ರೀತಿಯಿಂದ ತೊಂದರೆ ಮಾಡಿಲ್ಲ. ಅಂದರೆ ಯಾರೇನೆ ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೇನು ಖುಷಿಯಾಗಿ ಕೊಟ್ಬಿಟ್ಟು ಹೋಗ್ತಾರೆ ಮೇಡಮ್. ಇಲ್ಲ ತುಂಬ ಜನ ಅಂದರೆ ತುಂಬ ಜನ ಮೇಡಮ್. ಒಟ್ಟಾರೆಯಾಗಿ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದಷ್ಟು ಜನರಿಗೆ ಅಂದ್ರೆ ವ್ಯಾಪಾರಸ್ಥರಿಗೆ ಲಾಭ ಆಗಿದೆ, ಇನ್ನಷ್ಟು ಜನರಿಗೆ ನಷ್ಟ ಆಗಿರುವಂಥದ್ದು. ಯಾಕಂತಂದ್ರೆ ಒಂದು ಕಡೆಗಳಲ್ಲಿ ಜನರು ತಮ್ಮ ವಸ್ತುಗಳಿಗೆ ಬೇಡಿಕೆ ಯಾವ ರೀತಿ ಇದೆಯೋ ಅದರ ಮೇಲೆ ಲಾಭಾಂಶ ಆಗಿರುವಂಥದ್ದು, ಇನ್ನೊಂದು ಕಡೆಗಳಲ್ಲಿ ಜನರಿಗೆ ಲಾಭಾಂಶ ಆಗದೇ ಇರೋದಂದ್ರೆ ನಷ್ಟವನ್ನು ಅನುಭವಿಸಿರುವಂಥದ್ದು. ಸೊ ಒಟ್ಟಾರೆಯಾಗಿ ಇವತ್ತು ಕೊನೆಯ ದಿನ ಆಗಿರೋದ್ರಿಂದಾಗಿ 3 ದಿನಗಳ ಕಾಲ ನಡೆದಿರುವಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮದೇ ಆದಂತಹ ವಸ್ತುಗಳನ್ನು ವ್ಯಾಪಾರ ಮಾಡೋದ್ರ ಮೂಲಕ ಎಲ್ಲ ತಮ್ಮ ಜೀವನಾಂಶಕ್ಕೆ ಒಂದಷ್ಟು ಸಹಾಯ ಆಗುತ್ತೆ ಅನ್ನುವಂತಹದ್ದು ಇಲ್ಲಿರುವ ಬೀದಿ ಬದಿಯ ವ್ಯಾಪಾರಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವವೇಗ ನ್ಯೂಸ್, ಬೆಂಗಳೂರು.